ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ನದಿಯ ತಟದಲ್ಲಿದೆ ವೈಭವೋಪೇತ ಸಾಮ್ರಾಜ್ಯದ ಕುರುಹುಗಳು. ಆಕೆಯ ನೀರಿಗಿದೆ ಮಾನವನ ಪಾಪವನ್ನು ಪರಿಹರಿಸುವ ಗುಣ. ಈಕೆ ತಾನು ಹರಿದಲ್ಲೆಲ್ಲ ಮಣ್ಣನ್ನ ತೇವಗೊಳಿಸಿ ಲಕ್ಷಾಂತರ ರೈತರ ಪಾಲಿಗೆ ಸಂಜೀವಿನಿಯಾಗಿದ್ದಾಳೆ. ಅಲ್ಲದೆ ಈ ನದಿ ಕರ್ನಾಟಕದಲ್ಲಿ ಹರಿಯದೇ ಹೋಗಿದ್ದಿದ್ರೆ ಅದೆಷ್ಟೋ ಅದ್ಭುತಗಳು ಸೃಷ್ಟಿಯಾಗ್ತಾನೆ ಇರಲಿಲ್ಲ. ಮಲೆನಾಡಿನಲ್ಲಿ ಹುಟ್ಟಿ ಬಯಲು ಸೀಮೆಯನ್ನ ಸಮೃದ್ಧಗೊಳಿಸಿರೋ ಈ ನದಿಯ ಹೆಸರನ್ನ ಕೇಳಿದ್ರೆ ಇಂದಿಗೂ ಲಕ್ಷಾಂತರ ಜನರ ಮನದಲ್ಲಿ ಧನ್ಯತಾ ಭಾವ ಮೂಡುತ್ತೆ. ಇಷ್ಟಕ್ಕೂ ನಾವು ಹೇಳೋಕೆ ಹೊರಟಿರೋ ಆ ನದಿ ಯಾವುದು ಗೊತ್ತಾ? ಅದುವೇ ನಮ್ಮ ನಾಡಿನ ಹೆಮ್ಮೆಯಾದ ತುಂಗಭದ್ರಾ ನದಿ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ತಾಯಿ ತುಂಗಭದ್ರಾ ನದಿಯ ಕುರಿತು ಒಂದಿಷ್ಟು ಅಪರೂಪದ ಮಾಹಿತಿಯನ್ನ ಪಡ್ಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಹರಿಯುವ ವಿಶಿಷ್ಟ ನದಿಗಳ ಪೈಕಿ ತುಂಗಭದ್ರಾ ನದಿ ಕೂಡ ಒಂದಾಗಿದ್ದು, ತುಂಗ ಮತ್ತು ಭದ್ರಾ ನದಿಗಳ ಸಂಗಮದಿಂದಾಗಿ ಈ ತುಂಗಭದ್ರಾ ನದಿ ಸೃಷ್ಟಿಯಾಗಿದೆ. ತುಂಗ ಮತ್ತು ಭದ್ರಾ ನದಿಗಳು ಒಂದೇ ಕಡೆ ಹುಟ್ಟನ್ನ ಪಡೆದ್ರು ಅವು ಬೇರೆ ಬೇರೆ ಪ್ರದೇಶಗಳನ್ನು ಸುತ್ತಿ ಬಂದು ಕೊನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿಯಲ್ಲಿ ಬಂದುಗೂಡಿ ತುಂಗಭದ್ರಾ ಎಂಬ ಹೆಸರನ್ನ ಪಡೆದುಕೊಳ್ಳುತ್ತವೆ. ಅಂದಹಾಗೆ ತುಂಗಾ ಮತ್ತು ಭದ್ರಾ ನದಿಗಳ ಹುಟ್ಟಿನ ಹಿಂದೆ ಒಂದು ಪೌರಾಣಿಕ ಕಥೆಯನ್ನ ಕೂಡ ಹೇಳಲಾಗುತ್ತೆ. ಹಿಂದೆ ಹಿರಣ್ಯಾಕ್ಷನನ್ನ ಸಂಹರಿಸಿದ ವರಾಹ ಸ್ವಾಮಿಯು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಪರ್ವತದ ಮೇಲೆ ಕುಳಿತಿದ್ದಾಗ ಸ್ವಾಮಿಯ ನೆತ್ತಿಯಿಂದ ಬೆವರು ಹರಿಯಿತಂತೆ. ಆಗ ಸ್ವಾಮಿಯ ಬಲಭಾಗದಲ್ಲಿ ಬಿದ್ದ ಬೆವರ ಹನಿಯಿಂದಾಗಿ ಭದ್ರಾ ನದಿಯು, ಸ್ವಾಮಿಯ ಎಡಭಾಗದಲ್ಲಿ ಬಿದ್ದ ಬೆವರ ಹನಿಯಿಂದಾಗಿ ತುಂಗಾ ನದಿಯು ಹುಟ್ಟಿಕೊಂಡಿತು ಎಂದು ಹೇಳಲಾಗುತ್ತೆ. ವರಾಹ ಸ್ವಾಮಿಯು ವಿಶ್ರಮಿಸಿದ ಪರ್ವತವನ್ನೇ ಇಂದು ವರಾಹ ಪರ್ವತ ಅಂತ ಕರೆಯಲಾಗುತ್ತೆ. ಇನ್ನು ತುಂಗಾ ನದಿಯು ತನ್ನ ಸಿಹಿ ನೀರಿಗೆ ಹೆಚ್ಚು ಪ್ರಸಿದ್ಧಿಯಾಗಿದ್ದು, ಈ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವ ವರಾಹ ಪರ್ವತದ ಗಂಗಾ ಮೂಲದಲ್ಲಿ ಹುಟ್ಟಿ ಮುಂದೆ ಶಿರ್ಲು, ಕೂಡಿಗೆ, ಹರೇಬೀಳಲು, ತನಿಕೋಡು, ಕೊಚವಳ್ಳಿ, ಶೃಂಗೇರಿ, ಕನವಳ್ಳಿ, ಅಡ್ಡಗದ್ದೆ, ಕೊಡೂರ್, ಬೆಳಗುಳ, ಹರಿಹರಪುರ, ಕಾಸರವಳ್ಳಿ, ತೀರ್ಥಹಳ್ಳಿ, ಗಾದಿಗೆರೆ, ಚಿಬ್ಬಲುಗುಡ್ಡೆ, ಲಿಂಗಾಪುರ, ಮಂಡಗದ್ದೆ ಹೀಗೆ ಹಲವಾರು ಭಾಗಗಳಲ್ಲಿ ಹರಿದು ಆ ಭಾಗದ ಜನರ ದಾಹವನ್ನ ನೀಗಿದ್ದಾಳೆ. ಹರಿಹರಪುರದ ಶ್ರೀ ಆದಿ ಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ, ತೀರ್ಥಹಳ್ಳಿಯ ರಾಮೇಶ್ವರ ದೇವಾಲಯ, ಚಿಬ್ಬಲಗುಡ್ಡೆಯ ವಿನಾಯಕ ದೇವಾಲಯಗಳು ತುಂಗಾ ನದಿಯ ತಟದ ಮೇಲಿರುವ ಪ್ರಸಿದ್ಧ ದೇವಾಲಯಗಳಾಗಿದ್ದು, ಶೃಂಗೇರಿಯಲ್ಲಂತೂ ತುಂಗಾ ನದಿಯು ಅತ್ಯಂತ ಶಾಂತ ಹಾಗೂ ಮನಮೋಹಕಳಾಗಿ ಹರಿಯುವ ದೃಶ್ಯವನ್ನ ನೋಡೋದೇ ಒಂದು ಚಂದದ ಅನುಭೂತಿಯಾಗಿದೆ. ಅಲ್ಲದೆ ಹನುಮಾನ್ ಗುಂಡಿ ಅಥವಾ ಸೂತನಬ್ಬಿ ಎಂದು ಕರೆಯುವ ಸುಂದರವಾದ ಜಲಪಾತ ಕೂಡ ತುಂಗಾ ನದಿಯಿಂದ ಸೃಷ್ಟಿಯಾಗಿದ್ದು, ಈ ಜಲಪಾತದಲ್ಲಿ ತುಂಗಾ ನದಿಯು ಸುಮಾರು 100 ಮೀಟರ್ ಎತ್ತರದಿಂದ ಧುಮ್ಮಿಕ್ಕಿ ಪ್ರಕೃತಿಯ ಅನನ್ಯ ಚೆಲುವನ್ನ ಸೃಷ್ಟಿ ಮಾಡಿದೆ. ಅದೇ ರೀತಿ ಮಂಡಗದ್ದೆ ಪಕ್ಷಿಧಾಮ ಹಾಗೂ ಸಕ್ರೆಬೈಲ್ ಆನೆ ಶಿಬಿರವು ಕೂಡ ತುಂಗಾ ನದಿಯ ನೀರಿನಿಂದ ಸೃಷ್ಟಿಯಾದ ಅದ್ಭುತವಾದ ಪ್ರದೇಶಗಳಾಗಿವೆ. ಬೇರೆ ಬೇರೆ ಊರುಗಳಲ್ಲಿ ಪ್ರವಹಿಸಿ ಬರುವ ತುಂಗಾ ನದಿಯು ಸುಮಾರು 147 ಕಿಲೋಮೀಟರ್ ದೂರಕ್ಕೆ ಹರಿಯುತ್ತೆ. ಈ ನದಿಗೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಬಳಿ ಅಣೆಕಟ್ಟನ್ನ ಕಟ್ಟಲಾಗಿದ್ದು, ಈ ಅಣೆಕಟ್ಟನ್ನ ಗಾಜನೂರು ಡ್ಯಾಮ್ ಅಂತ ಕರೆಯಲಾಗುತ್ತೆ. ಸುಮಾರು 3.24 TMC ನೀರನ್ನ ಸಂಗ್ರಹಿಸಿಡುವ ಸಾಮರ್ಥ್ಯವನ್ನ ಹೊಂದಿರುವ ಈ ಡ್ಯಾಮ್ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಿಗೆ ನೀರನ್ನುಣಿಸುತ್ತಿದೆ. ಅದೇ ರೀತಿ ಭದ್ರಾ ನದಿಯು ಕೂಡ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವ ವರಾಹ ಪರ್ವತದ ಗಂಗಾ ಮೂಲದಲ್ಲಿ ಹುಟ್ಟನ್ನ ಪಡೆದು ಮುಂದೆ ಕಾಡಂಬಿ ಫಾಲ್ಸ್ನಲ್ಲಿ ಧುಮ್ಮಿಕ್ಕಿ ಆನಂತರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಕಟ್ಟಿನಮನೆ, ರುದ್ರಪಾದ, ಕಳಸ,
ಹೊರನಾಡು, ಬಾಳೆಹೊಳೆ, ಮಾಗುಂಡಿ, ಬಾಳೆಹೊನ್ನೂರು, ಹೊನ್ನೆಕೊಪ್ಪ, ಹೆಬ್ಬೆ, ಭದ್ರಾವತಿ ಹೀಗೆ ಮೊದಲಾದ ಪ್ರದೇಶಗಳಲ್ಲಿ ಸಾಗಿ ತಾನು ಹರಿಯುವ ಸ್ಥಳವನ್ನೆಲ್ಲ ಪಾವನಗೊಳಿಸಿದ್ದಾಳೆ. ಭದ್ರಾ ನದಿಗೂ ಕೂಡ ಭದ್ರಾವತಿ ತಾಲ್ಲೂಕು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಮಧ್ಯದಲ್ಲಿರೋ ಲಕ್ಕವಳ್ಳಿ ಎಂಬಲ್ಲಿ ಅಣೆಕಟ್ಟನ್ನ ಕಟ್ಟಲಾಗಿದ್ದು, ಈ ಅಣೆಕಟ್ಟು 71.50 TMC ನೀರನ್ನ ಸಂಗ್ರಹಿಸಿಡುವ ಸಾಮರ್ಥ್ಯವನ್ನ ಹೊಂದಿದೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು TMC ನೀರನ್ನ ಸಂಗ್ರಹಿಸಿಡುವ ಡ್ಯಾಂಗಳ ಪೈಕಿ ಲಕ್ಕವಳ್ಳಿ ಡ್ಯಾಂ ಕೂಡ ಒಂದಾಗಿದ್ದು, ಈ ಅಣೆಕಟ್ಟಿನಿಂದಾಗಿ 1,03,000 ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗ್ತಿದೆ. ಭದ್ರಾ ನದಿ ತಟದ ಮೇಲೆ ಭದ್ರಾವತಿಯ ಪ್ರಸಿದ್ಧ ಉಕ್ಕು ಕಾರ್ಖಾನೆ ಸ್ಥಾಪಿತವಾಗಿದ್ದು, ಭದ್ರಾ ಡ್ಯಾಂ ಹಿನ್ನೀರಿನ ಪ್ರದೇಶದಲ್ಲಿ ಭದ್ರಾ ವನ್ಯಜೀವಿ ಅಭಯಾರಣ್ಯ ಸೃಷ್ಟಿಯಾಗಿದೆ. ತಡಬೇಹಳ್ಳ, ಸೋಮವಾಹಿನಿ, ಒಡಿರಾಯನ ಹಳ್ಳಗಳು ಭದ್ರಾ ನದಿಯ ಪ್ರಮುಖ ಉಪನದಿಗಳಾಗಿವೆ. ಈ ನದಿಯು ಒಟ್ಟು 178 ಕಿಲೋಮೀಟರ್ನಷ್ಟು ದೂರಕ್ಕೆ ಹರಿಯುತ್ತದೆ. ಹೀಗೆ ಬೇರೆ ಬೇರೆ ಊರುಗಳನ್ನು ಸಂಚರಿಸಿ ಬರುವ ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗದ ಕೂಡ್ಲಿಯಲ್ಲಿ ಸಂಗಮವಾಗುತ್ತವೆ. ಈ ದೃಶ್ಯವನ್ನ ನೋಡೋದೇ ಒಂದು ಅದ್ಭುತವಾಗಿದ್ದು, ಮುಂದೆ ಈ ಎರಡೂ ನದಿಗಳು ಕೂಡಿ ತುಂಗಭದ್ರಾ ಎಂಬ ಹೆಸರಿನಿಂದ ತಮ್ಮ ವಿಸ್ತಾರವನ್ನ ಹೆಚ್ಚಿಸಿಕೊಂಡು ಮುಂದೆ ಹೊನ್ನಾಳಿ, ಉಕ್ಕಡಗಾತ್ರಿ, ಹರಿಹರ, ಮೈಲಾರ, ಹಾವನೂರು ಕಡೆ ಹರಿದು ಹೋಗುತ್ತೆ. ಹೀಗೆ ಹರಿದು ಬರುವ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಹೊಸಪೇಟೆ ಸಮೀಪದಲ್ಲಿರುವ ಮಲ್ಲಾಪುರದಲ್ಲಿರುವ ಗುಡ್ಡಗಳ ನಡುವೆ ಬೃಹತ್ ಡ್ಯಾಂ ಅನ್ನ ಕಟ್ಟಲಾಗಿದ್ದು, ಈ ಡ್ಯಾಂ ಪ್ರಸ್ತುತ 101 TMC ನೀರನ್ನ ಸಂಗ್ರಹಿಸಿಡುವ ಸಾಮರ್ಥ್ಯವನ್ನ ಹೊಂದಿದ್ದು, ಈ ಅಣೆಕಟ್ಟನ್ನ ಹೊಸಪೇಟೆ ಡ್ಯಾಂ, ಮುನಿರಾಬಾದ್ ಡ್ಯಾಂ, TB ಡ್ಯಾಂ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ. ತುಂಗಭದ್ರಾ ಅಣೆಕಟ್ಟಿನ ನಿರ್ಮಾಣದಿಂದಾಗಿ ಕರ್ನಾಟಕದ ಬಳ್ಳಾರಿ ಅಂದರೆ ಈಗಿನ ವಿಜಯನಗರ, ಕೊಪ್ಪಳ, ಹೊಸಪೇಟೆ, ರಾಯಚೂರು, ಸಿಂಧನೂರು, ಗಂಗಾವತಿ, ಸಿರಗುಪ್ಪ, ಮುನಿರಾಬಾದ್ ಸೇರಿದಂತೆ ಹಲವಾರು ಸ್ಥಳಗಳಿಗೆ ವರ್ಷ ಪೂರ್ತಿ ನೀರಿನ ಸರಬರಾಜಾಗ್ತಿದೆ. ಅಲ್ಲದೆ ಆಂಧ್ರ ಪ್ರದೇಶದ ಕರ್ನೂಲ್, ಅನಂತಪುರ, ಮೆಹಬೂಬ್ ನಗರಗಳಿಗೂ ಕೂಡ ತುಂಗಭದ್ರಾ ಅಣೆಕಟ್ಟಿನ ನೀರು ಹರಿದು ಹೋಗ್ತಿದೆ. ಇನ್ನು TB ಡ್ಯಾಂನಿಂದ ಮುಂದೆ ತುಂಗಭದ್ರಾ ನದಿಯು ಹುಲಿಗಿ, ಹಂಪಿ, ಆನೆಗೊಂದಿ, ಕಂಪ್ಲಿ, ಧಡೇಸಗೂರ್, ಮಂತ್ರಾಲಯ, ನಾಲ್ಕದಿನ್ನಿ, ರಜೋಳಿ, ಕರ್ನೂಲ್, ಸಿಂಗಾವರಂ ಬಳಿ ಹರಿದು ಕೊನೆಯಲ್ಲಿ ಸಂಗಮೇಶ್ವರದ ಬಳಿ ಕೃಷ್ಣಾ ನದಿಯನ್ನ ಕೂಡಿಕೊಂಡು ಮುಂದೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ತುಂಗಭದ್ರಾ ನದಿಯು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಒಳಸುಳಿಗಳನ್ನು ಹೊಂದಿರುವ ನದಿಗಳಲ್ಲಿ ಒಂದಾಗಿದ್ದು, ಕೆಲವೊಂದು ಕಡೆ ಈ ನದಿ ಎಷ್ಟು ಆಳವಾಗಿದೆ ಅಂತ ಇಂದಿಗೂ ಸಾಕಷ್ಟು ಜನರಿಗೆ ತಿಳಿದಿಲ್ಲ. ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿರುವ ತುಂಗಭದ್ರಾ ನದಿಯು ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ಹರಿದು 3 ರಾಜ್ಯಗಳ ಕೋಟ್ಯಾಂತರ ಜನರ ಬದುಕನ್ನ ಹಸನುಗೊಳಿಸಿದೆ. ತುಂಗಭದ್ರಾ ನದಿಯು ಬರೋಬ್ಬರಿ 610 ಕಿಲೋಮೀಟರ್ನಷ್ಟು ಉದ್ದಕ್ಕೆ ಹರಿಯುತ್ತಾಳೆ. ಇದರಲ್ಲಿ ಕರ್ನಾಟಕದಲ್ಲಿ ತುಂಗಭದ್ರೆಯು 380 ಕಿಲೋಮೀಟರ್ನಷ್ಟು ದೂರಕ್ಕೆ ಹರಿದು ಕರುನಾಡ ಮಣ್ಣನ್ನ ಚೇತನಗೊಳಿಸಿದ್ದಾಳೆ. ಇನ್ನು ತುಂಗಭದ್ರಾ ನದಿಯನ್ನ ಪಂಪಾ ನದಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ. ಕರ್ನೂಲ್ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸುಂಕೇಸುಳ ಬ್ಯಾರೇಜ್ ಅನ್ನ ನಿರ್ಮಿಸಲಾಗಿದೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ತುಂಗಭದ್ರೆ ಕೆಲವೊಂದು ಕಡೆ ಎಷ್ಟು ಶಾಂತಳಾಗಿ ಹರಿಯುತ್ತಾಳೋ, ಕೆಲವೊಂದು ಕಡೆ ಆಕೆ ಭೀಕರ ರೂಪದಲ್ಲಿ ಕೂಡ ಹರಿಯುತ್ತಾಳೆ. ಅಲ್ಲದೆ ಕೆಲವೊಮ್ಮೆ ಆಕೆ ಕಾಳಿಯ ಅವತಾರವನ್ನು ಕೂಡ ತಾಳುತ್ತಾಳೆ. ಸಾಕಷ್ಟು ಬಾರಿ ತುಂಗಭದ್ರೆಯ ಹರಿವು ಹೆಚ್ಚಳವಾಗಿ ಮಳೆಗಾಲದ ಸಮಯದಲ್ಲಿ ಪ್ರವಾಹಗಳು ಸೃಷ್ಟಿಯಾಗಿವೆ. ಆದರೆ ಆಕೆಯನ್ನ ಇಂದಿಗೂ ಕೋಟ್ಯಾಂತರ ಜನರು ಅಮ್ಮ ಎಂದೇ ಪೂಜಿಸುತ್ತಾರೆ. ಇನ್ನು ತುಂಗಭದ್ರಾ ನದಿಯ ತಟದ ಮೇಲೆ ಕೂಡ್ಲಿ, ಉಕ್ಕಡಗಾತ್ರಿಯ ಕರಿಬಸವೇಶ್ವರ ದೇವಾಲಯ, ಹರಿಹರದ ಹರಿಹರೇಶ್ವರ ದೇವಾಲಯ, ಹಾವನೂರು ದ್ಯಾವಮ್ಮ ದೇವಾಲಯ, ಮೈಲಾರದ ಮೈಲಾರಲಿಂಗೇಶ್ವರ ದೇವಾಲಯ, ಹಂಪಿ, ಆನೆಗೊಂದಿ, ಚಕ್ರತೀರ್ಥ, ಅಂಜನಾದ್ರಿ, ಹುಲಿಗೆಮ್ಮ ದೇವಾಲಯ,
ಹೊಸೂರಮ್ಮ ದೇವಾಲಯ, ಮಂತ್ರಾಲಯ, ಮದಲಗಟ್ಟಿ ಆಂಜನೇಯ ದೇವಾಲಯ, ಸಂಗಮೇಶ್ವರ ದೇವಾಲಯ, ಜೋಗುಳಾಂಬ ದೇವಾಲಯ ಹೀಗೆ ಸಾಕಷ್ಟು ಪುಣ್ಯಕ್ಷೇತ್ರಗಳು ನೆಲೆಗೊಂಡಿದ್ದು, ತುಂಗಭದ್ರಾ ನದಿಯು ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳನ್ನು ಕೂಡ ಪಾವನಗೊಳಿಸಿದ್ದಾಳೆ. ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಗತವೈಭವದ ಚರಿತ್ರೆಗಂತೂ ತುಂಗಭದ್ರಾ ನದಿಯು ಮೂಕ ಸಾಕ್ಷಿಯಾಗಿದ್ದು, ಇಂದಿಗೂ ಕೂಡ ಹಂಪಿಗೆ ಭೇಟಿ ನೀಡಿದರೆ ತುಂಗಭದ್ರೆಯ ಹರಿವನ್ನು ನಾವು ನೋಡಬಹುದಾಗಿದೆ. ತುಂಗಭದ್ರಾ ನದಿಯ ತಟದ ಮೇಲೆ 1000ಕ್ಕೂ ಹೆಚ್ಚು ದೇವಾಲಯಗಳು ನಿರ್ಮಿತವಾಗಿದೆ. ಆದರೆ ನಾವು ಕೆಲವೊಂದು ಪ್ರಮುಖ ಸ್ಥಳಗಳನ್ನು ಮಾತ್ರ ಉಲ್ಲೇಖಿಸಿದ್ದು, ನಿಮ್ಮ ಊರಿನಲ್ಲಿಯೂ ತುಂಗಭದ್ರಾ ನದಿಯು ಹರಿಯುತ್ತಿದ್ದರೆ ಹಾಗೂ ಈ ನದಿಯ ತಟದ ಮೇಲೆ ನಿಮ್ಮೂರಿನ ಯಾವುದಾದ್ರೂ ಪ್ರಸಿದ್ಧ ದೇವಾಲಯಗಳಿದ್ರೆ ಅದನ್ನ ನಮಗೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಬಹುದಾಗಿದೆ. ಅಲ್ಲದೆ ನಾವೀಗಾಗಲೇ ಗಾಜನೂರು ಡ್ಯಾಮ್, ಲಕ್ಕವಳ್ಳಿ ಡ್ಯಾಮ್ ಹಾಗೂ ತುಂಗಭದ್ರಾ ಡ್ಯಾಮ್ ಕುರಿತಾಗಿ ಸವಿಸ್ತಾರವಾದ ಮಾಹಿತಿಯುಳ್ಳ ವಿಡಿಯೋವನ್ನು ಮಾಡಿದ್ದೀವಿ. ಹೀಗಾಗಿ ಆ ಡ್ಯಾಮ್ಗಳ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ನೋಡಿಕೊಂಡು ಬರಬಹುದಾಗಿದೆ. ಸ್ನೇಹಿತರೆ, ಇವಿಷ್ಟು ತುಂಗಭದ್ರಾ ನದಿಯ ಕುರಿತಾದ ವಿಶೇಷವಾದ ಮಾಹಿತಿಯಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.